ಅಂತೂ ನಾನು ರಚಿಸುತ್ತಿರುವ ಕಪಟ ನಾಟಕ ಪೂರ್ಣಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ಸತ್ಯಮೇವ ಜಯತಿ ಎಂದು ಜಗಕ್ಕೆ ಸಾರುವ ಶ್ರೀರಾಮಚಂದ್ರ ಇಂದು ನನ್ನ ರಂಜಿನಿಯ ಪಂಜರದ ಗಿಳಿ, ಅವಳ ಕೈಸೆರೆಯ ಆಳು ಶ್ರೀರಾಮಚಂದ್ರ. ಕಾಮಕ್ಕೆ ಕಣ್ಣಿಲ್ಲದೆ ಪ್ರೀತಿಗಾಗಿ ಮನಸೋತು ನಿನ್ನ ಮಾನವನ್ನೇ ಗಾಳಿಗೆ ತೂರಿಕೊಂಡ ಮೂರ್ಖ ನೀನಾರಿಗೆ ಈ ರವಿರಾಜ ವರ್ಮರು ಹೆಣೆದ ಪಂಜರದ ಬೇಟೆ ನೀನಾದೆ. ಅಂಬರದ ಮೇಲೆ ಕುಳಿತು ನ್ಯಾಯದ ಸಿಂಬಾಲನ್ನು ತೋರಿಸುವ ಆ ನಿನ್ನ ಕೈಗಳಿಗೆ ಕಬ್ಬಿಣದ ಪರಾಗಿ ತೊಡಿಸಿ ಆ ಶಾಂತಿಯ ಒಡೆಯ ನಾನಾಗದೆ ಹೋದರೆ ನನ್ನ ಹೆಸರು ರವಿವರ್ಮನೇ ಅಲ್ಲ. ತುಂಬಾ ಜೋರಾಗಿದೆಯಾ? ವೆಲ್ಕಮ್ ಮೈ ಡಿಯರ್ ರಂಜಿನಿ, ವೆಲ್ಕಮ್. ತುಂಬಾ ಮೆಚ್ಚಿಕೊಂಡೆ ನಿನ್ನ ಸಹಾಯಕ್ಕೆ. ಎಂಥ ಸಾಹಸದ ರಾಣಿ ನನ್ನ ರಂಜನಾ ಅಂತ ನಗತಾ ಇದ್ದೆ. ಅದಕ್ಕೆ ತಲೆ ಬರಹ ನೀಡಿ ನಾಟಕ ರಚನೆ ಮಾಡಿದ ಕವಿಗಳು ನೀವೆಲ್ಲವೇನು? ನಾಟಕದಲ್ಲಿ ನಟನೆ ಮಾಡಿದ ನಾ ಕೇವಲ ನಟಿ ಮಾತ್ರ. ವೆರಿ ಗುಡ್. ಅಂತೂ ಚೆನ್ನಾಗಿದೆ ಇಲ್ಲವೇ? ವಾ ವಾ ವಾ. ಬಹಿರಂಗದಲ್ಲಿ ಅಣ್ಣ ತಂಗಿ, ಅಂತರಂಗದಲ್ಲಿ ಪ್ರೇಯಸಿ. ನಿಜ, ನಿಮ್ಮ ಕೈ ಹಿಡಿಬೇಕಾದ್ರೆ ನನ್ನ ಯಾವ ಜನ್ಮದ ಪುಣ್ಯವೂ ನಾ ಕಾಯ. ಮೊದಲು ನಿಮ್ಮ ಮಾತಿಗೆ ನಾನು ತುಂಬಾ ಭಯ. ಜೋಡಿ ಸಿಂಹಾಸನದ ರಾಣಿ ನಾನು. ಹಾಗಲ್ಲ ಪ್ರಿಯೆ, ಬೇಗನೆ ಆ ಶ್ರೀರಾಮನ ಆಸ್ತಿ ಅಂತಸ್ತು ಎಲ್ಲವನ್ನು ದೋಚಿಕೊಂಡು ಆದಷ್ಟು ಬೇಗನೆ ಉಳಿದವರನ್ನೆಲ್ಲ ಆ ಮನೆಯಿಂದ ಹೊರನೂಕಿ ನೀನು ನನ್ನತ್ತ ಸಾಗಿದರೆ ಎರಡು ಸಂಪತ್ತಿನ ಒಂದೇ ಸಿಂಹಾಸನದ ರಾಣಿ ನೀನಾಗುತ್ತಿ. ಆ ಕಾಲ ತೀರಾ ಸಮೀಪ ಬಂದಿದೆ. ಹಾಗಾದರೆ ಕೊಟ್ಟ ಮಾತಿನಂತೆ ನಿಷ್ಠೆಯಿಂದ ನಡೆದ ನೀ ನನ್ನೆದೆಗಪ್ಪಿ ಒಂದು ಧರೆಗೆ ಇಳಿದಂತೆ ಶೃಂಗಾರ ಶ್ಯಾಮಲೆ ನೀನಂತೆ
ಭಾರತೀಯ ಧರೆಗೆ ಇಳಿದಂತೆ ಶೃಂಗಾರ ಶ್ಯಾಮಲೆ ನೀನಂತೆ ನೀನಾಟ್ಯ ಮಯೂರಿ ಕುಣಿದಂತೆ ನೀನಾಟ್ಯ ಮಯೂರಿ ಕುಣಿದಂತೆ ಆರತಿಯ ರೂಪ ಕಂಡು ಮನಸೋದೆ ಆರತಿಯ ರೂಪ ಕಂಡು ಮನಸೋದೆ ನಿನ್ನ ಎನಲೇ ನಿನ್ನ ಪ್ರಿಯೇ ನಲ್ಲೇ ಎಂದು ಹೋಗಿ ಕರೆಯಲೇ ನಿನ್ನ ಶಹಬಾಷ್ ರಂಜನಿ ಶಹಬಾಷ್. ನನ್ನ ತಮ್ಮನಿಗೆ ತಕ್ಕ ಕನ್ಯಾಮಣಿ ಅಂದ್ರೆ ನೀನೇ ಅಂತ ಕಾಣುತ್ತೆ. ಅಂದ ಹಾಗೆ ಹೇಗೆ ನಡೆದಿದೆ ನಿನ್ನ ನಾಟಕ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಆದಷ್ಟು ಬೇಗ ಅವನ ತಲೆ ಕೆಡಿಸಿ ಆ ಶಾಂತಿ ಹೊರಗೆ ಬರುವಂತೆ ಮಾಡಿ. ಆ ರಾಮ ನನ್ನ ಕಾಲು ಹಿಡಿಬೇಕು. ಈಗಲೇ ಬರುವಂತೆ ಮಾಡಿದ್ದೇನೆ ಹಣಕ್ಕಾಗಿ. ನಿಜವಾಗ್ಲೂ ನಿಜವಾಗ್ಲೂ ಆ ರಾಮ ನನ್ನಲ್ಲಿ ಹಣ ಕೇಳಲು ಬರ್ತಾನೆ. ಹಣ ಕೊಟ್ಟು ನಿನ್ನ ಸಾಧನೆಯನ್ನು ಮಾಡಿಕೊಳ್ಳಿ. ನಾನಿನ್ನು ಬರ್ತೀನಿ. ಕಲಿಯುಗದ ಕರ್ಣನೆಂದು ಹೆಸರುಗೊಂಡ ಆ ರಾಮ ಇಂದು ನನ್ನಲ್ಲಿಗೆ ಹಣ ಕೇಳಲು ಬರುವನೆ. ಹಣ ಕೇಳಲು ಬಂದಲ್ಲಿ ಕ್ಷಣದಲ್ಲೇ ಕೆಡುತ್ತೀನಿ ಆ ರಾಮನ ಹಣ. ಲೇ ತಮ್ಮ ಅನ್ಕೊಂಡು ಕೆಡವಾಕತ್ತಿ ನಮ್ಮ ಹೆಣ. ಮೊದಲ ಶ್ಯಾಮ್ ಸುಂದರನ ಪ್ರಾಣ ತೆಗೆದು ನಮ್ಮ ದಣ್ಯಾರ ಋಣ. ಹಾಗಲ್ಲ ಗುಮಸ್ತರೆ, ಆ ಸುಂದರಿಗೆ ನಮ್ಮೊಂದಿಗೆ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಪೈಪೋಟಿ ನಡೆಸಿದ ಆ ಬೀರ್ನ ಹೆಣ ಮೊದಲು ಬೀಳಬೇಕು. ಆಮೇಲೆ ಆ ಸುಂದರನ ಹೆಣ ತನ್ನಿಂದ ತಾನೇ ಬೀಳುತ್ತೆ. ಇಲ್ಲ ಗಿರಿಧರ್, ಇಲ್ಲ. ಇನ್ನು ಒಂದು ವಾರದೊಳಗೆ ನಾನು ಹತ್ತುವ MLA ಪಟ್ಟ ಅವನ ಚೆಟ್ಟ ಸೇರೋದ್ರೊಳಗಾಗಿ ಅವನು MLA ಆಗಿಬಿಟ್ರೆ ಆಗೇನ್ ಮಾಡೋದು? ಇಲ್ಲ ಗಿರಿಧರ್, ಐ ಡೋಂಟ್ ನೋ. ನೀನೇನ್ ಮಾಡ್ತೀವೋ ನನಗೆ ಗೊತ್ತಿಲ್ಲ. ಒಟ್ಟಾರೆ ಆ ಸುಂದರನ ಹೆಣ ಈ ರಾಜವರ್ಮ ಕಣ್ತುಂಬ ನೋಡಲೇಬೇಕು. ಅಲ್ಲಿವರೆಗೂ ಈ ರಾಜವರ್ಮನಿಗೆ ಶಾಂತಿ ನೆಮ್ಮದಿಯಿಲ್ಲ. ಆಯ್ತು ನನ್ನೊಡೆಯ, ಆಯ್ತು. ಇಡೀ ಸೆಂಟ್ರಲ್ಲೇ ನನ್ನ ಕಂಟ್ರೋಲ್ ನಲ್ಲಿರುವಾಗ ಒಬ್ಬ ಜೆಂಟಲ್ ಮ್ಯಾನ್ ನಿಮ್ಮ ವೈರಿಯೇ? ಛೇ, ಸಾಧ್ಯವಿಲ್ಲ. ಅಪ್ಪರಿದ ದರ್ಬಾರ ನಡೆಸಿದ ಕೊಬ್ಬಿದ ಕೋಣನ್ನ ದುರ್ಗಮ್ಮನಿಗೆ ಹರಿಕೆ ಕೊಟ್ಟಂತೆ ನಿಮ್ಮ ಕಣ್ಣು ಮುಂದೆನೆ ಬಲಿ ಮಾಡ್ತೀನಿ. ಇದಕ್ಕೆ ಕೇವಲ 5 ನಿಮಿಷ ಟೈಮ್. ನಾನು ಬರ್ತೀನಿ. ಅಂದಂಗ ಇವ್ರ ಯಾರೀ ಅಪ್ಪರ? ಇಬ್ರು ಹುಲ್ಕಡ್ ನನ್ನ ಮಕ್ಕಳು. ಯಾರಿಗಲೇ ಮುಡ್ದಾರ? ಮತ್ತಾರೀಗ್ರಿ ಆ ರಾಮಚಂದ್ರ ಬೀರಪ್ಪ ಅಂತೀನಿ. ಅವ್ರಿಗೊಂದು ಕೆಲಸ ಮಾಡೋಮ್ರಿ, ಸರ್ಕ್ ಅಂತ ಇಲಿ ಬಲಿ ಒಗದು ಮ್ಯಾ ಕಳ್ಸದಾತ್ರಿ. ನಡ್ರಿ ಮೊದಲ ಕಡ್ರಕ್ ಅಂತ ಬಾಡ್ಲಿ ಬಿಚ್ಚು ಟೈಮ್ ಆಗೈತಿ. ಧನ್ಯರ
ಬೇಗ ಕಟ್ಟಿ ಹಾಕಲಿಕ್ಕಿದ್ದಾರೆ ಇದಕ್ಕೆ ನೆಟ್ಟು ಸೀಳಿ ಬಿಡ್ತೀನಿ ಈ ಮಗನನ್ನು. ನಾನೇನು ತಪ್ಪು ಮಾಡಿದ್ದೀನಿ? ನನ್ನನ್ನು ಯಾಕೆ ಕಟ್ಟಾಗ್ತಾ ಇದೀಯಾ? ನಿನ್ನನ್ನು ಬಿಡಬೇಕೆಂದು ಕಟ್ಟಿ ಹಾಕಿಲ್ಲ ಸುಂದರ. ಈ ದಿಟ್ಟ ರಾಜವರ್ಮನ ವಿರುದ್ಧ ನಾಮಪತ್ರ ಸಲ್ಲಿಸಿದ ನಿನ್ನನ್ನು ಕೊಲ್ಲಲೇಬೇಕೆಂದು ಕಟ್ಟಿ ಹಾಕಿರುವೆ ಸುಂದರ. ಗಿರಿಧರ್, ಈ ಬೇಟೆನ ನನ್ನ ಮನಸ್ಸಿಗೆ ಬಂದ ಹಾಗೆ ಇವನ ಪ್ರಾಣ ಜೊತೆ ಹೇಗೆ ಆಟ ಆಡ್ತೀನಂತ ಮಹಡಿಯೇರಿ ಕಣ್ತುಂಬ ನೋಡ್ತಾ ಇರೋ. ನಿಮ್ಮಂತ ಬಂಡ ರಾಜಕಾರಣಿಗಳ ಪ್ರಾಣ ಹೋಗೋದೆಂದರೆ ನನಗೆ ತುಂಬಾ ಇಷ್ಟ. ಕಷ್ಟಪಟ್ಟು ನಾನು ಹೊತ್ತು ತಂದು ಹೊಡೆಯಬೇಕೆಂದ ಈ ಬೇಟೆನ ನಿಮ್ಮ ಕೈಯಾರೆ ನನ್ನ ಮುಂದೆ ಹೊಡೆಯೋದನ್ನು ನನ್ನ ಕಣ್ತುಂಬ ನಾನೇ ನೋಡ್ತೀನಿ. ಹೇಳು ಕಿರಿಕಿರಿಯ. ಬನ್ನಿ ಮೇಲೆ ಹೋಗೋಣ. 34 ಕೇಸ್ ಮಾಡಿದ ಮತ್ತು ರಾಜಕಾರಣಿ ಟಿಕೆಟ್ ಪಡೆದು ನಿಮ್ಮ ವಿರೋಧ ನಿಂತಾನಂದ್ರ ದನಿಯಾರ 34 ಕೇಸ್ ಮಾಡಿದ ಈ ಕೂಸನ್ನು 34 ಪೀಸ್ ಆಗಿ ಕಡೀರಿ. ಶ್ಯಾಮ ಸುಂದರ, ಮರ್ಯಾದೆಯಿಂದ ಈ ರಾಜವರ್ಮನಿಗೆ ಹೆದರಿ ನಾಮಪತ್ರ ವಾಪಸ್ ಪಡೆದುಕೊಳ್ತೀಯೋ ಅಥವಾ ಈ ಮಣ್ಣಿನಲ್ಲಿ ಮಣ್ಣಾಗಿ ಹೋಗ್ತೀಯೋ? ಹೇ ರಾಜವರ್ಮ, ನನ್ನಂತವನಿಗೆ ಅವಕಾಶ ಮಾಡಿಕೊಡುವಂತ ಶಂಡನಲ್ಲ ಈ ಸುಂದರ್. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನತೆ ಹಕ್ಕಿದೆ. ಅದನ್ನು ಮೀರಿ ನಡೆದರೆ ಈ ನಾಡಿಗನೇ ಹುಲಿ ಅನಿಸಿಕೊಂಡಿರುವ ನನ್ನ ಮೇಲೆ ಕೈ ಮಾಡಿದರೆ ನಿನ್ನ ಪ್ರಾಣ ತೆಗೆಯದೇ ಬಿಡಲಾರ. ಗುಟುಕು ನೀರಿಗೂ ಸಹ ಗತಿಯಿಲ್ಲದೆ ದಿಕ್ಕಿ ಸಾಯಲು ನಿಂತಿರುವ ನೀನು ನನ್ನ ಪ್ರಾಣ ಹೇಗೆ ತೆಗಿತೀಯಲೇ ಕುನ್ನಿಯೇ? 20 ವರ್ಷದ ಅನುಭವಿ ರಾಜಕಾರಣಿ, ಚಿಕ್ಕಂತೆ ಸರಾಯಿ ಅಂಗಡಿ ಮಾಡಿ ಸಾಕಷ್ಟು ದುಡ್ಡು ಮಾಡಿ ಅನೇಕ ಹೆಂಡರ ತಾಳಿಯನ್ನು ಕಿತ್ತೊಗೆದು ಈಗ ಈ ಸಿಂಹಕ್ಕೆ ಸಿಂಹವಾಗಿ ರಾಜಕೀಯ ಮಾಡ್ತೀಯಲ್ಲೇ ಚಾಂಡಾಲ. ನಿನ್ನ ರಾಜಕೀಯ ಅಂತ್ಯಗೊಳಿಸುವುದಕ್ಕಾಗಿಯೇ ಈಗ ನಿನ್ನನ್ನು ಕಟ್ಟಿ ಹಾಕಿದ್ದು. ಕಟ್ಟಿ ಹಾಕಿದ್ರು ನನ್ನನ್ನು ಹಠ ಬಿಡಲಾರೆ. ಇದೇ ಹಠ ಮಾಡಿದರೆ ನಿನ್ನ ಘಟ ಉರುಳುವುದು ಖಂಡಿತ. ಪಾಪಿಯ ಕೈಯಲ್ಲಿ ಮನುಷ್ಯನಲ್ಲ ರಾಕ್ಷಸ. ಪಾಪಿ ಪಾಪಿಯ ಮರಣ ಪಾಪಿ ಕೈಯಲ್ಲೇ ಹೋಗಬೇಕಂತ ನಾನು ಇವನ ಕೈಯಲ್ಲಿ ತಂದು ಕೊಟ್ಟಿದ್ದು ಮಿಸ್ಟರ್ ಸುಂದರ್. ನಿನ್ನ ರಾಜಕೀಯ ದರ್ಬಾರದಲ್ಲಿ ನೀನು ಮಾಡಿರುವ ಕೆಲಸ ಒಂದೇ ಎರಡೇ. ಅವುಗಳನ್ನೆಲ್ಲ ಈ ಸಮಾಜದ ಎದುರುಗಡೆ ಹೇಳಿದರೆ ಇಲ್ಲಿ ಕುಳಿತ ಎಲ್ಲರೂ ನಿನ್ನ ಕೊರಳಿಗೆ ಚಪ್ಪಲಿ ಹಾರ ಹಾಕಿ ಮುಪ್ಪಾದ ಈ ನಿನ್ನ ಶರೀರವನ್ನು ಜಜ್ಜಿ ಬಿಡುತ್ತಾರೆ. ಈ ರಾಜವರ್ಮ ಎಂತವನೆಂಬುದು ನಿನಗೇನೋ ಗೊತ್ತು? ನನಗೆ ಚೆನ್ನಾಗಿ ಗೊತ್ತು ಮಾಡಿಕೊಂಡೆ ಈ ಹುಲಿಗಳಿಗೆ ನ್ಯಾಯ ಹಚ್ಚಿದ್ದೇನೆ. ಈ ರಣರಂಗದಲ್ಲಿ ಹುಲಿ ಹೆಬ್ಬುಲಿಗಳ ನಿರ್ನಾಮ ಮಾಡಬೇಕೆಂದೇ ನಾ ಪಣ ತೊಟ್ಟಿದ್ದೇನೆ. ನಾನು ಒಲಿದರೆ ಗಿರಿಧರ, ಉಳಿದರೆ ಯಮಕಿಂಕರ. ಮಿಸ್ಟರ್ ರಾಜವರ್ಮ, ನಿನಗೆ MLA ಆಗಿ ಮುಖ್ಯಮಂತ್ರಿ ಆಗಬೇಕೆಂಬ ಆಸೆ ಇದೆ ತಾನೆ? ಆಸೆ ಇಟ್ಟುಕೊಂಡೇ ಈ ಕಾರ್ಯ ನೆರವೇರಿಸುವುದು ಗಿರಿಧರ್. ಹಾಗಂತ ಮೊದಲು ಮುಗಿಸು ಈ ಕೊಬ್ಬಿನ ಕೋಣನ್ನು. ಶ್ಯಾಮ, ಮುಗಿಯಿತು ನಿನ್ನ ಕತೆ. ರವಿವರ್ಮ, ಹೇಳೋಣ. ಬೇಗನೆ ಇದನ್ನು ತಗ್ಗಿಗೆ ಬಿಸಾಕೋ. ಆಯ್ತಣ್ಣ. ಈ ಕೊಲೆ ವಿಷಯ ಯಾರಿಗೂ ಗೊತ್ತಾಗಬಾರ್ದು.
ಇದೇನೆಲ್ಲ ಇದು ಫೋಟೋದ ಛಾಯೆ? ರವಿವರ್ಮ, ಛೇ ನಿನಗೇಕೆ ಆ ಭೀತಿ? 34 ಕೇಸಿನ ರಾಜ ಯಾರು ಅಂತ ಕೇಳಿದರೆ ಈ ಕೊಲೆಗೈದ ನಿನ್ನನ್ನು 2 ಫೋಟೋ ತೆಗೆದುಕೊಂಡು ಅಷ್ಟೇ. ನಿನಗೇಕೆ ಆ ಭೀತಿ? ನಾನಿದ್ದೇನೆ. ಎಂತಹ ಚಾಣಾಕ್ಷತೆಯಲ್ಲಿ ನಿಮ್ಮದು ಗಿರಿಧರ್. ಅಂದಾಗ ನೀವು ಈ ಭಾಗದ MLA ಆಗಿ ಬಿಟ್ರಿ. ಈ ಸೀಮೆಗೆ ಶಿವ ನೀಡಿದವರವೋ, ಈ ಊರಿಗೆ ಇವ. ನಮಸ್ಕಾರ ಧನಿಕರಿಗೆ. ಓಹೋ, ನಮಸ್ಕಾರ. ಬನ್ನಿ ಬನ್ನಿ. ಅಂದ ಹಾಗೆ ತಾವು ಬಂದ ವಿಷಯ ಏನಿಲ್ಲ, ತಮ್ಮಿಂದ 10,000 ರೂಪಾಯಿ ಬೇಕಾಗಿತ್ತು. ತಡ್ರಿ ತಡ್ರಿ ದಣ್ಯಾರ, ಬರ್ರಿ ನಾನು ಹೇಳ್ತೀನಿ. ನಿಮ್ಮ ಇಲೆಕ್ಷನ್ ಸಲುವಾಗಿ ಇವರು ಭಾಳ ಖರ್ಚು ಮಾಡ್ಯಾರ್ರಿ ಅಪ್ಪ. ಅದಕ್ಕೊಂದ್ ಸ್ವಲ್ಪ ಹುಷಾರಾಗಿ ಡೀಲ್ ಮಾಡ್ರಿ. ಅಂದಹಾಗೆ ಈ ಸಲ ನೀವೇ MLA ಆಗೋದು ಗ್ಯಾರಂಟಿ ಅನ್ಸುತ್ತೆ. ಹೌದಾ? ಹಾಗಾದರೆ ತೆಗೆದುಕೊಳ್ಳಿ 20,000. ಇಷ್ಟಣ ನಾನೇನು ಮಾಡಲಿ? ಹಾ, ಎಲೆಕ್ಷನ್ ಅಂದ ಬಳಿಕ ಖರ್ಚಿಗೆ ಬೇಕಾಗುತ್ತದೆ, ತೆಗೆದುಕೊಳ್ಳಿ. ನೋಡಿ ಸಾಹುಕಾರ್ರೆ, ನಮ್ಮ ಪಾರ್ಟಿಯವರಿಗೆಲ್ಲ ನನ್ನ ಸ್ವಂತ ಖರ್ಚಿನಲ್ಲಿ ಖರ್ಚು ಮಾಡಿ ಜಾಹೀರಾತು ಕೂಡ ಹೊರಡಿಸಿದ್ದೀನಿ. ಅಷ್ಟೇ ಅಲ್ಲ, 15 ಗಾಡಿ ಸಮೇತ ನೇಮಕ ಮಾಡಿ ಬಂದಿದ್ದೀನಿ. ಅದಕ್ಕೆ ಬಾಸ್ ನನ್ನ ರಂಜನಾ. ನಾನೇನೇ ಖರ್ಚು ಮಾಡಿದ್ರು ಬೀಗರ್ಗೆಲ್ವೇ? ಬರೀ 10,000 ಕೊಡಿ ಸರ್. ಇರಲಿ, ಎಲೆಕ್ಷನ್ ಅಂದ ಬಳಿಕ ಹೆಚ್ಚಿಗೆ ಖರ್ಚಾಗುತ್ತದೆ. 10ರ ಜೊತೆಗೆ 10 ಹೆಚ್ಚಿಗೆ. ಮುಡುದರ ಕೊಡೋ. ಬರ್ತೀನಿ ಸಾಹುಕಾರ್ರೆ, ನಮಸ್ಕಾರ. ಈ ಸೀಮೆಗೆ ಶಿವನಿ. ಹೋಗು ರಾಮಚಂದ್ರ, ಹೋಗು. ನಾನೀಗ ನಿನಗೆ ಕೊಟ್ಟ 20,000 ಹಣ ನಿನ್ನ ಮನೆತನಕ್ಕಲ್ಲ, ನಿನ್ನ ಮಸಣದ ಯಾತ್ರೆಗಾಗಿ. ಮುಂದೆ ಆ ರಂಜನಣ್ಣ ಜಾತ್ರೆಗೋಸ್ಕರ ದಣ್ಯಾರ. ಬನ್ನಿ ಬನ್ನಿ, ಮುಂದೆ ಏನ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಹೇ